ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ ನಾನು ಬಂದೆ. 2 ವರ್ಷ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಾನು ಅಷ್ಟೇ. 2 ವರ್ಷ ಈ ಮನೆ ಬೇಕು ಅಂತಾಯ್ತು. ಬಾಬಾ ಕೂತ್ಕೋ ಕೂತ್ಕೋ, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಅಪ್ಪ ನಾನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಹೌದಾ? ಹೇಳು ಹೇಳು ಹೇಳು. ಅಪ್ಪ ನಿಮ್ಮ ಅಮ್ಮನ ಲವ್ ಸ್ಟೋರಿ ತರಾನೇ ನನ್ನ ಲೈಫಲ್ಲೂ ಒಂದು ಮ್ಯಾಜಿಕ್ ನಡೀತು. ಡೆಲ್ಲಿಯಲ್ಲಿ ಒಬ್ರನ್ನ ಮೀಟ್ ಆದೆ. ನನ್ನ ಕಾಲೇಜ್ ಸೆಮಿನಾರಿಗೆ ಬಂದಿದ್ರು. ಅದಾದ್ಮೇಲೆ ಅವಾಗವಾಗ ಫ್ರೆಂಡ್ಸ್ ತರ ಮೀಟ್ ಆಗ್ತಿದ್ವಿ. ಬಟ್ ಐ ಲೈಕ್ ಹಿಮ್ ಅಪ್ಪ. ನಾನು ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ನೀನ್ ಕಾಲೇಜ್ ಹೋಗಿದ್ದು ಓದೋದಿಕ್ಕ ಇಲ್ಲ ಲವ್ ಮಾಡೋದಿಕ್ಕ? ನಿಂದು ಎಷ್ಟು ನಂಬಿದೆ ಅಪ್ಪ. ಏನಾಯ್ತಪ್ಪ? ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಪ್ಪ ನನ್ ಜೊತೆ ಮಾತಾಡಕ್ ಏನು ಇಲ್ವಾ? ಆಗಲ್ಲ, ಏನಿಲ್ಲಮ್ಮ. ಸುಳ್ಳು ಹೇಳ್ಬೇಡಿ ಅಪ್ಪ. ಸಡನ್ ಆಗಿ ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ ಮೇಲೆ ಕೋಪನಾ? ಇಲ್ಲಮ್ಮ, ನನಗೇನು ಕೋಪ ಇಲ್ಲ. ನನಗ್ ಗೊತ್ತು ನಾನ್ ಲವ್ ಮಾಡ್ತಿರೋದು ನಿಮಗ್ ಇಷ್ಟ ಇಲ್ಲ, ಅದಕ್ಕೆ ಕೋಪ. ನೀವೇ ತಾನೇ ಹೇಳಿದ್ದು ನಮ್ಮ ಮನ್ಸಿಗೆ ಖುಷಿಯಾಗೋ ರೀತಿಯಲ್ಲಿ ಜೀವನನ ರೂಪಿಸ್ಕೊಳ್ಳೋದು ನನ್ನ ಹಕ್ಕು ಮಾತ್ರ ಅಲ್ಲ, ಜವಾಬ್ದಾರಿ ಕೂಡ ಅಂತ. ಅದೇ ಜವಾಬ್ದಾರಿಯಿಂದ ನಿರ್ಧಾರ ತಗೊಂಡೆ, ಪ್ರೀತಿ ಮಾಡ್ದೆ. ಅದೇ ನಂಬಿಕೆಯಲ್ಲಿ ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಂಡೆ. ನೀವು ನನ್ನ ಅರ್ಥ ಮಾಡ್ಕೋತೀರಾ ಅಂತ ನಂಬಿದ್ದೆ ಅಪ್ಪ. ಮೋಸ ಮಾಡ್ಬಿಟ್ರಿ. ಐ ಆಮ್ ಡಿಸಪಾಯಿಂಟೆಡ್ ವಿತ್ ಯು. ಮಗಳೇ, ಹಾಗೆಲ್ಲ ಹೇಳ್ಬಿಡಕ್ಕಂದ. ನನಗೆ ನಿನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಕಣೋ. ಅಪ್ಪ ಪ್ಲೀಸ್ ನನ್ನ ನಂಬಿ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ನಿಮ್ಮನ್ನ ಈ ತರ ನೋಡಕ್ ನನ್ನ ಕೈಯಿಂದ ಆಗ್ತಿಲ್ಲ ಅಪ್ಪ. ಇನ್ನು ನಾನು ನನ್ನ ಅದು ನನ್ನ ಬಾಳು ನೀನ್ ಮದುವೆ ಹೊಟ್ಟೋಗ್ತೀಯಲ್ಲ, ನನ್ನ ಬಿಟ್ಟು ಹೊಟ್ಟೋಗ್ತೀಯಲ್ಲ ಅಂತ ನನಗೆ ಸಂಕಟ ಆಗ್ತಾ ಇದೆ. ಎಲ್ಲಿ ನಿನ್ ಪ್ರೀತಿನ ನಾನು ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ ಅಂತ ನೋವಾಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪ ಅಪ್ಪ ಅಂತ ಕರೆ ನೀನಿರಲ್ವಲ್ಲ ಅಂತ ನಾನು ತುಂಬಾ ನೋವಾಗ್ತಾ ಇದೆ. ನನ್ನ ಕನಸಿಗೆ ತನ್ನ ಕನಸಿದೆ, ಇಷ್ಟು ತಿಳಿಯಲು ಎಷ್ಟು ನೋವಿದೆ. ಆಹಾ ನೋವೇ, ಓಹೋ ನೋವೇ, ನೀನೇ ನಿಜ. ಇನ್ನು ನಾನು ನನ್ನ ಪ್ರೀತಿ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ಅವ್ರನ್ನ ಅಪ್ಪಗೆ ಕೊಟ್ಟು ಅವ್ರ ಹಣೆ ಮೇಲೆ ಮುತ್ತು ಕೊಡ್ತೀರಾ ಅಂತ ಹೇಳಿ. ಬಹುಶಃ ಆ ಕ್ಷಣ ನಿಮ್ಮ ಮನ್ಸಲ್ಲಿ ನಿಮ್ಮ ತಂದೆನ ನೀವು ನೆನ್ಸ್ಕೊಂಡಿರ್ತೀರಾ. ಎಷ್ಟು ಕಾಡಿದ್ರು ನಿಮ್ಮ ತಂದೆ ಈ ದೃಶ್ಯವನ್ನ ಅವ್ರ ಜೊತೆ ಮಾಡಿದಾಗ. ಅಪ್ಪ ನನ್ನ ಜೊತೆ ಇಲ್ಲದೆ ಆಲ್ಮೋಸ್ಟ್ 6 years ಹತ್ರ ಆಯಿತು. ಸೊ ನಾನು ಒಬ್ಳೆ ಕುತ್ಕೊಂಡಿದ್ದಾಗ ನೆನಪಾಗ್ತಾ ಇರುತ್ತೆ ಅಪ್ಪ ಇದ್ದಿದ್ರೆ ಅವ್ರ ಜೊತೆ ಹೇಗೆ ಮಾತಾಡ್ತಿದ್ದೆ, ಹೇಗಿರ್ತಿದ್ದೆ ಅಂತ. ಸೊ ಇವತ್ತು ಅವ್ರಿಗೇನು ಮುತ್ತು ಕೊಟ್ಟಿದ್ನೋ ಅದು ಆನ್ ಸ್ಪಾಟ್ ಬಂದಿದ್ದು. ಅಂದರೆ ಐ ಡೋಂಟ್ ನೋ, ಅದು ಹಾಗೆ ಬಂತು. ಐ ಆಮ್ ಮಿಸ್ಸಿಂಗ್ ಹಿಮ್ ಆಬ್ವಿಯಸ್ಲಿ. ವಂಶಿ, ಐ ಆಮ್ ಶ್ಯೂರ್ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿರ್ತಾರೆ ಇವತ್ತು. ನಿಮ್ ತಂದೆ ನಿಮ್ಮ ಬೆಳವಣಿಗೆಯಲ್ಲಿ ನಿಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ವಂಶಿ. ನೀವು ಅಳ್ಕೂಡ್ದು, ಯಾಕಂದ್ರೆ ಅವ್ರು ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಪಡ್ತಿರ್ತಾರೆ ಇವತ್ತು. ಇವಾಗ್ಲೂ ಅಷ್ಟೇ, ಅಪ್ಪ ಏನಾದ್ರಲ್ಲಿ ಕುತ್ಕೊಂಡಿರ್ತಿದ್ರೆ, ನಾನು ಹಗ್ ಮಾಡಿದ್ರೆ, ನಾನು ಅವ್ರ ಕಣ್ ಮುಚ್ಚಿರ್ತಿದ್ರೆ ಹೇಗೆ ಅನ್ಸ್ತಿತ್ತು ಅಂತೆಲ್ಲ ನೆನಪಾಯ್ತು. ಅದಕ್ಕೆ ಆ ದೃಶ್ಯ ಅಷ್ಟು ಮನಸ್ಸಿಗೆ ಮುಟ್ಟೋ ರೀತಿ ಆಯ್ತು. ನವೀನ್ ಸರ್, ಆಕ್ಚುಲಿ ಈ ಕ್ಷಣ ನೀವು ಬಂದಿದ್ದಕ್ಕೆ ಧನ್ಯವಾದಗಳು. ಆಕೆ ಜೀವನದ ಒಂದು ಸುಂದರವಾದ ಕ್ಷಣಗಳನ್ನ ನೀವು ಅವರ ತಂದೆ ರೂಪದಲ್ಲಿ ಕೊಟ್ರಲ್ಲ, ನಿಮಗ್ ನಾವು ಆಕ್ಚುಲಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ.
ನಾನು ಅಲ್ಲೇ ಬಂದು ಮಾತಾಡ್ತೀನಿ ನವೀನ್ಗೆ. ಫಸ್ಟ್ ಆ ಸ್ನೇಹಿತರ ಒಂದು ಭೇಟಿ ಆಗ್ಬಿಡ್ಬೇಕು, ಯಾಕಂದ್ರೆ ನಿಮ್ಮನ್ನ ನೋಡಿ ಎಲ್ಲರಿಗಿಂತ ಅತಿ ಹೆಚ್ಚು ಖುಷಿ ಪಟ್ಟಿದ್ದು ಅವರೇ, ತರುಣ್ ಅವರು. ಒಂದು 15-18 ಇಯರ್ಸ್ ಫ್ರೆಂಡ್ಶಿಪ್ ಇಬ್ಬರದು. ಅವಾಗೆಲ್ಲ ಆ ಸ್ಟ್ರಗ್ಲಿಂಗ್ ಟೈಮ್ ಅಲ್ಲಿ ಒಟ್ಟೊಟ್ಟಿಗೆನೆ ಕಷ್ಟದಲ್ಲಿ ಜೊತೆಗಿದ್ದವರು. ಇವ್ನ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕಾದ್ರೆ ಕೂಡ ನನ್ನ ಜೊತೆ ಆಕ್ಟ್ ಮಾಡಿದೀನಿ. ಇವ್ನ್ ಹೀರೋ ಆಗೋದ್ ಮಾಡಿ ಪಿಕ್ಚರ್ ನಲ್ಲೂ ನಾನೊಂದು ಆಕ್ಟ್ ಮಾಡಿದೀನಿ. ಇವ್ನ ಆಕ್ಟ್ ಮಾಡ್ಬೇಕಾದ್ರು ನಾನು ಡೈರೆಕ್ಷನ್ ಟೀಮ್ ಅಲ್ಲಿ ಇದ್ದಾಗ್ಲೂ ನಾನು ಡೈರೆಕ್ಟ್ ಮಾಡಿದೀನಿ. ಇವ್ರ ತಂದೆಯವರು ಶ್ರೀನಿವಾಸ ಮೂರ್ತಿ ಸರ್ ಜೊತೆಗೂ ನಾನು ಮಾಡಿದೀನಿ, ವರ್ಕ್ ಮಾಡಿದೀನಿ. ಇವ್ರ ಮಗ ಕೂಡ ನಾನು ಗುರು ಶಿಷ್ಯರ್ ಫಿಲಮ್ ಅಲ್ಲಿ ಮಾಡಿದ್ದೀನಿ. 3 ಜನರೇಷನ್ ಇವ್ರ ಫ್ಯಾಮಿಲಿ ಜೊತೆ ನಾನು ವರ್ಕ್ ಮಾಡಿದೀನಿ. ಅಮೇಸಿಂಗ್ ಟ್ಯಾಲೆಂಟ್, ಹೀಸ್ ಅಮೇಸಿಂಗ್ ಟ್ಯಾಲೆಂಟ್. ಈಸ್ ಅನ್ ವೆರಿ ಗುಡ್ ಪ್ಲೇಸ್, ಬಟ್ ಸ್ಟಿಲ್ ತುಂಬಾ ಡ್ಯೂ ಇದೆ, ನಿನಗೆ ಸಿಗ್ಬೇಕಾದ್ರೆ ತುಂಬಾ ಡ್ಯೂ ಇದೆ ಅಂತ ನನ್ನ ಒಂದು ಪರ್ಸನಲ್ ಫೀಲಿಂಗ್. ಒಂದು ಅದ್ಭುತವಾದಂತ ಒಂದು ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿ ಇರೋದು. ಐ ಥಿಂಕ್ ಆಲ್ ದೋಸ್ ಡ್ಯೂಸ್ ವಿಲ್ ಕಮ್ ಟು ಹಿಮ್ ವೆರಿ ಸೂನ್ ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಈಸ್ ಆನ್ ಸ್ಟೇಜ್ ವಿತ್ ಅಸ್ ಟುಡೇ. ನನ್ನ ಬಗ್ಗೆ ಪ್ರತಿಭೆ ಅಂತ ಹೊಗಳಿದ್ರು. ಪ್ರತಿಭೆ ಇದ್ರಷ್ಟೇ ಸಾಲದು, ಪ್ರಯತ್ನಗಳು ಇರಬೇಕು. ಆ ಪ್ರಯತ್ನಗಳು ತಕ್ಕ ಹಾಗೆ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಅದೃಷ್ಟ ಬರುತ್ತೆ. ಇವ್ರು ಇಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಅವ್ರಿಗೆ ಅಷ್ಟು ಅದೃಷ್ಟ ಬಂದಿದೆ. ಪ್ರಾಬಬ್ಲಿ ನಾವು ಇಷ್ಟು ಪ್ರಯತ್ನ ಪಟ್ವಿ, ಇಷ್ಟೇ ಅದೃಷ್ಟಕ್ಕೆ ಲಾಕ್ ಆಗ್ಬಿಟ್ವಿ ಅಂತ ಅನ್ಸುತ್ತೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಒಂದು ಡ್ಯಾನ್ಸ್ ಇವರು ಅನ್ಕೊಂಡು ಇವನು ಡ್ಯಾನ್ಸ್ ಕೋರಿಯೋಗ್ರಫಿಯಿಂದ ಹಿಡಿದು ಯಾವ್ದೋ ಡ್ಯಾನ್ಸ್ ಕಂಟೆಸ್ಟೆಂಟ್ ಆಗಿ ಎಂಟರ್ ಆಗಿ ಇನ್ಯಾರೋ ಕಂಟೆಸ್ಟೆಂಟ್ ಆಗಿ ಮಾಡಿದಂತ ಇದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಕೋರಿಯೋಗ್ರಾಫಿ ಮಾಡಿ ಅಲ್ಲಿ ಅವ್ರ ಹೆಸರೇ ಇರಲಿಲ್ಲ, ಬಟ್ ಸ್ಟಿಲ್ ಹಿ ವಾಸ್ ಇನ್ ದ ಬ್ಯಾಕ್ ಗ್ರೌಂಡ್. ಅಂದ್ರೆ ಹಂತವಾಗಿ ಬಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ, ಕಂಟೆಂಟ್ ವೈಸ್ ಸ್ಟ್ರಾಂಗ್ ಆಗಿ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಅಂದ್ರೆ ಬೇರೆ ರಾಜ್ಯಗಳ ನಿರ್ದೇಶಕರು ತಿರುಗಿ ನೋಡುವಂತ ಏಕೈಕ ನಿರ್ದೇಶಕ ಯಾರಾದ್ರೂ ಇದ್ದಾರೆ ಅಟ್ ಪ್ರೆಸೆಂಟ್ ಅಂದ್ರೆ ಅದು ತರುಣ್. ಸೊ ಇಂಥವ್ರ ಸ್ನೇಹ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಅಯ್ಯೋ, ನಮಗೆ ವಿ ಹ್ಯಾವ್ ಸೋ ಮಚ್ ಮೆಮೊರೀಸ್. ಈ ಒಂದು ದಿಮಾಕು ಅಂತ ಒಂದು ಪಿಕ್ಚರ್ ರಿಲೀಸ್ ಆವಾಗ ನಾನು ಪ್ರೇಮ್ ಎಲ್ಲ ಒಂದು ಸಾಂಗ್ ಹೋಗೋ ಸಾಂಗ್ ಅಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ವಿ. ಈ ಒಂದು ರಿಲೀಸ್ ದಿವಸ ಥಿಯೇಟರ್ ತರ ನಾವು ಬ್ಯಾನರ್ಗಳು ಹಾಕೋದು, ನವೀನ್ಗೆ ಒಳ್ಳೇದಾಗ್ಲಿ ಅಂತೆಲ್ಲ ಅವಾಗ ಬ್ಯಾನರ್ಗಳು ಹಾಕೋದು. ಅಂದ್ರೆ ಆ ತರದೊಂದು ಅವತ್ತಿಗೆಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಏನಿಲ್ವಲ್ಲ, ಒಂದು ದೊಡ್ಡದೊಂದು ಬ್ಯಾನರ್ ಹಾಕಿದ್ರೆ ಒಂದು ಖುಷಿ ಅನ್ನೋ ತರ. ಸೊ ಆ ತರದೊಂದು ಬಾಂಡಿಂಗ್ ವಿ ಹ್ಯಾವ್ ಅಂಡ್ ಟಿಲ್ ಡೇಟ್ ಇಟ್ ಇಸ್ ದ ಸೇಮ್. ಸೋ ಟ್ರೂ. ಈ